ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದ್ರ ದೇವತೆಗಳ ರಾಜ, ಸ್ವರ್ಗಲೋಕದ ಒಡೆಯ. ಇಂದ್ರನನ್ನ ಮಿಂಚು, ಸಿಡಿಲು, ಚಂಡಮಾರುತ, ಮಳೆ, ನದಿಯ ಹರಿವಿನ ದೇವನೆಂದು ಆರಾಧಿಸುತ್ತೇವೆ. ಇಂದ್ರ ಋಗ್ವೇದ ಕಾಲದ ಅಧಿದೇವತೆ. ಅದಿತಿಯ ಇಬ್ಬರು ಮಕ್ಕಳಲ್ಲಿ ಒಬ್ಬನಾದ ಇಂದ್ರನನ್ನ ಆದಿತ್ಯ ಎಂದು ಕರೆಯಲಾಗುತ್ತೆ. ಬಹುತೇಕ ಪೌರಾಣಿಕ ಕಥೆಗಳಲ್ಲಿ ಅವನ ಪಾತ್ರ ಮಹತ್ವವಾದದ್ದು. ವೇದಗಳ ಕಾಲದಲ್ಲಿ ಅವರು ಅತ್ಯಂತ ಗೌರವಾನ್ವಿತ ದೇವ. ಋಗ್ವೇದದ 1208 ಸ್ತೋತ್ರಗಳಲ್ಲಿ ಕಾಲು ಭಾಗದಷ್ಟು ಇಂದ್ರನನ್ನ ಉಲ್ಲೇಖಿಸುತ್ತೆ. ಇಂದ್ರನಿಗೆ ಸುರೇಶ, ಸುರೇಂದ್ರ, ದೇವೇಂದ್ರ, ದೇವೇಶ, ಶಚೀಪತಿ, ವಾಸವ, ಸುರಪತಿ, ಶಕ್ರ, ಪುರಂದರ, ದೇವರಾಜ ಮುಂತಾದ ಅನೇಕ ಹೆಸರುಗಳಿವೆ. ಹೀಗೆ ವೇದಗಳ ಕಾಲದಿಂದಲೂ ಈ ಭೂಮಂಡಲದ ಅಧಿದೇವತೆಯಾಗಿರುವ ಇಂದ್ರನನ್ನೇ ತ್ರಿಮೂರ್ತಿಗಳ ನಾಮ ಕೊಟ್ಟು ಆರಾಧಿಸುತ್ತಿದ್ದೇವೆ ಅನ್ನೋದು ಕೆಲವರ ವಾದವೂ ಇದೆ. ಇಂಥ ಇಂದ್ರದೇವ ಹಂದಿಯಾಗಿ ಮರುಜನ್ಮ ಪಡೆದಿದ್ದ ಎನ್ನುವ ಕಥೆ ಕೂಡ ಇದೆ. ನಿಜಕ್ಕೂ ಈ ಕಥೆ ಮನುಷ್ಯ ಹಾಗೂ ಆತನ ಜನ್ಮಾಂತರದ ಕುರಿತಾದ ಒಳಾರ್ಥವನ್ನ ಒಳಗೊಂಡಿದೆ. ಅಷ್ಟಕ್ಕೂ ಇಂದ್ರದೇವ ಹಂದಿಯಾಗಿ ಜನಿಸಿದ್ದೇಕೆ? ಆತನಿಗಿದ್ದ ಆ ಆದೇಶವಾದರೂ ಏನು? ನಂತರ ಏನೆಲ್ಲ ಆಯ್ತು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನೋ ಮಾತಿದೆ. ಹಾಗೆ ಮರುಜನ್ಮವೆತ್ತಿ ಬಂದಿರುವ ನಮಗೆ ಈ ಜನ್ಮದಲ್ಲಿ ಮನುಷ್ಯನಾಗಿ ಭೂಮಿಯಲ್ಲಿ ಅವತರಿಸುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ ಆ ಭಗವಂತ. ಇಲ್ಲಿ ಸರಿಯೋ ತಪ್ಪೋ, ಇದೆಯೋ ಇಲ್ವೋ ಅಂತೂ ನಮ್ಮ ಕರ್ಮಗಳನ್ನ ಕಳೆದು ಪವಿತ್ರರಾಗುವ ಸಲುವಾಗಿ ಇಲ್ಲಿ ಜನ್ಮವೆತ್ತಿದ್ದೇವೆ. ಒಂದು ಸಾಮಾನ್ಯ ವಿಚಾರವೇನೆಂದ್ರೆ, ಓರ್ವ ಮನುಷ್ಯನಿಗೆ ಇದೇ ಶ್ರೇಷ್ಠ, ನಾನೇ ಎಲ್ಲರಿಗಿಂತಲೂ ಮೇಲು ಎಂಬ ಭ್ರಮಾತೀತ ಕಲ್ಪನೆಯೊಂದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಾನು ಈ ಶರೀರ ಎಂದು ಬದುಕುವವರೆಲ್ಲರಿಗೂ ಅಹಂ ಅನ್ನುವುದು ಅತಿಯಾಗಿಯೇ ಇರುತ್ತೆ. ಅದು ಸಹಜ ಕೂಡ. ಅಂಥದ್ದೇ ನಿದರ್ಶನವೂ ಕೂಡ ಇಂದ್ರನ ಬದುಕಿನಲ್ಲೂ ನಡೆದಿತ್ತು ಎನ್ನುತ್ತೆ ಒಂದು ಪುರಾಣ ಕಥೆ. ಅದುವೇ ಇಂದ್ರ ಹಂದಿಯ ಜನ್ಮ ಪಡೆದಿದ್ದ ಕಥೆ. ಈ ಕಥೆಯು ಪುರಾಣಗಳಲ್ಲಿ ನೇರವಾಗಿ ಸಿಗದಿದ್ದರೂ ವೇದಾಂತದ ತತ್ವಗಳನ್ನು, ವಿಶೇಷವಾಗಿ ಮಾಯೆಯ ಶಕ್ತಿಯನ್ನ ವಿವರಿಸಲು ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಇತರೆ ಜ್ಞಾನಿಗಳು ಹೆಚ್ಚಾಗಿ ಬಳಸುವ ಒಂದು ಕಥಾನಕ. ಮಾಯೆ ಎಂದರೆ ಭಗವಂತನ ಒಂದು ಅಲೌಕಿಕ ಶಕ್ತಿ. ಅದು ಇಲ್ಲದ್ದನ್ನ ಇರುವಂತೆ ಮತ್ತು ಇರುವುದನ್ನು ಇಲ್ಲದಂತೆ ತೋರಿಸುತ್ತದೆ. ಈ ಮಾಯೆಯು ಜೀವಿಗಳನ್ನ ಸಂಸಾರದ ಬಂಧನದಲ್ಲಿ ಸಿಲುಕಿಸಿ ಅವರ ನಿಜಸ್ವರೂಪವಾದ ಆತ್ಮವನ್ನ ಮರೆಯುವಂತೆ ಮಾಡುತ್ತದೆ. ಈ ಸತ್ಯವನ್ನು ಮನದಟ್ಟು ಮಾಡಲು ಈ ಕಥೆಯನ್ನು ಮಹಾನ್ ಗುರುಗಳು, ಕೆಲವು ಹಿರಿಯರು ಹೇಳ್ತಾರೆ. ಆ ಕಥೆ ಏನೆಂದ್ರೆ, ಒಮ್ಮೆ ದೇವಲೋಕದ ಅಧಿಪತಿಯಾದ ಇಂದ್ರನು ತನ್ನ ವೈಭವ, ಅಧಿಕಾರ ಮತ್ತು ಭೋಗಗಳಲ್ಲಿ ಮುಳುಗಿ ಕರ್ತವ್ಯ ಮರೆತಿದ್ದ. ಅವನ ಅಹಂಕಾರವನ್ನು ಮುರಿಯಲು ಒಬ್ಬ ಮಹಾನ್ ಋಷಿಯು, ನೀನು ನಿನ್ನ ದೈವೀ ಸ್ವರೂಪವನ್ನ ಮರೆತು ಭೂಲೋಕದಲ್ಲಿ ಒಂದು ಹಂದಿಯಾಗಿ ಜನಿಸು ಎಂದು ಶಾಪ ನೀಡಿದ. ಶಾಪದ ಪರಿಣಾಮ ತಕ್ಷಣವೇ ಇಂದ್ರ ಭೂಮಿಯಲ್ಲಿ ಒಂದು ಕೊಳಕು ಜಾಗದಲ್ಲಿ ಹಂದಿಯಾಗಿ ಜನಿಸಿದನು. ತನ್ನ ಹಿಂದಿನ ದೈವೀ ಜೀವನದ ಯಾವ ನೆನಪು ಅವನಿಗೆ ಇರಲಿಲ್ಲ. ಕೊಚ್ಚೆ ಕೆಸರುಗಳೇ ಅವನಿಗೆ ಸ್ವರ್ಗವಾಯಿತು. ಆ ಕೆಸರಿನಲ್ಲೇ ಹೊರಳಾಡುವುದು, ಸಿಕ್ಕಿದ್ದನ್ನ ತಿನ್ನುವುದು ಅವನಿಗೆ ಪರಮಾನಂದವನ್ನ ನೀಡ್ತಾ ಇತ್ತು. ಕಾಲಕ್ರಮೇಣ ಅವನು ಒಂದು ಹೆಣ್ಣು ಹಂದಿಯನ್ನ ಮದುವೆಯಾಗಿ ಹಲವಾರು ಮುದ್ದಾದ ಮರಿಗಳಿಗೆ ಜನ್ಮ ನೀಡಿದನು. ತನ್ನ ಹೆಂಡತಿ, ಮಕ್ಕಳು ಮತ್ತು ಆ ಕೆಸರಿನ ಜೀವನವೇ ಅವನ ಪ್ರಪಂಚವಾಯಿತು. ನನ್ನಷ್ಟು ಸುಖಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಇಂದ್ರ ಭಾವಿಸಿದ. ದೇವಲೋಕದಲ್ಲಿ ಇಂದ್ರನಿಲ್ಲದೆ ವ್ಯವಸ್ಥೆ ಹದಗೆಟ್ಟಿತ್ತು. ದೇವತೆಗಳು ಬ್ರಹ್ಮನಿದ್ದಲ್ಲಿಗೆ ಹೋಗಿ ಪ್ರಾರ್ಥಿಸಿದರು. ಬ್ರಹ್ಮನು ನಾರದರನ್ನ ಕರೆದು, ನಾರದ, ನೀನು ಭೂಮಿಗೆ ಹೋಗಿ ಇಂದ್ರನನ್ನ ಅವನ ನಿಜಸ್ವರೂಪದ ಬಗ್ಗೆ ನೆನಪಿಸಿ ದೇವಲೋಕಕ್ಕೆ ವಾಪಸ್ ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು. ನಾರದರು ಹಂದಿಯ ರೂಪದಲ್ಲಿದ್ದ ಇಂದ್ರನ ಬಳಿಗೆ ಬಂದು ಹೇಳಿದರು, ಓ ಇಂದ್ರದೇವ, ನೀನು ದೇವಲೋಕದ ರಾಜ. ಈ ಕೊಳಕು ಜೀವನ ನಿನಗಲ್ಲ. ನಿನ್ನ ಐರಾವತ, ಅಪ್ಸರೆಯರು, ಕಲ್ಪವೃಕ್ಷ ಎಲ್ಲವೂ ನಿನಗಾಗಿ ಕಾಯುತ್ತಿವೆ. ಬಾ, ದೇವಲೋಕಕ್ಕೆ ಹಿಂದಿರುಗು ಎಂದರು. ಇದನ್ನು ಕೇಳಿ ಹಂದಿ
ಇಂದ್ರನು ನಗುತ್ತಾ, ಯಾರು ನೀನು? ನಿನಗೆ ಹುಚ್ಚು ಹಿಡಿದಿದೆ. ನಾನೇನು ದೇವೇಂದ್ರನಲ್ಲ, ನಾನೊಬ್ಬ ಸುಖಿ ಹಂದಿ. ಇಲ್ಲಿ ನನ್ನ ಪ್ರೀತಿಯ ಹೆಂಡತಿ, ಮುದಾದ ಮಕ್ಕಳಿದ್ದಾರೆ. ಈ ಆನಂದಮಯ ಜೀವನವನ್ನ ಬಿಟ್ಟು ನಾನ್ಯಾಕೆ ಬರಲಿ? ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ನನ್ನ ಸುಖಕ್ಕೆ ಅಡ್ಡಿಪಡಿಸಬೇಡ ಎಂದನು. ನಾರದರಿಗೆ ಆಶ್ಚರ್ಯವಾಯಿತು. ಮಾಯೆಯು ಎಂತಹ ದೇವಲೋಕದ ರಾಜನನ್ನ ಹೀಗೆ ಕಟ್ಟಿ ಹಾಕಿದೆಯಲ್ಲ ಎಂದುಕೊಂಡರು. ಅವರು ಎಷ್ಟು ಬಾರಿ ಹೇಳಿದರೂ ಹಂದಿ ಇಂದ್ರನು ಕೇಳಲಿಲ್ಲ. ಕೊನೆಗೆ ನಾರದರು ತಮ್ಮ ದಿವ್ಯ ಶಕ್ತಿಯಿಂದ ಆ ಹಂದಿಯ ದೇಹವನ್ನ ನಾಶಪಡಿಸಿದರು. ಹಂದಿಯ ದೇಹ ಬಿದ್ದ ತಕ್ಷಣ ಇಂದ್ರನು ತನ್ನ ನಿಜವಾದ ದಿವ್ಯ ಸ್ವರೂಪದಲ್ಲಿ ಪ್ರತ್ಯಕ್ಷನಾದ. ಆಗ ಅವನಿಗೆ ಎಲ್ಲವೂ ನೆನಪಾಯಿತು. ತಾನು ಒಂದು ಹಂದಿಯಾಗಿ ಕೊಳಕಿನಲ್ಲಿ ಎಷ್ಟು ಆನಂದದಿಂದ ಇದ್ದೆನೆಂದು ನೆನೆದು ಅವನಿಗೆ ನಾಚಿಕೆಯಾಯಿತು ಮತ್ತು ಪಶ್ಚಾತ್ತಾಪವೂ ಆಯಿತು. ಮಾಯೆಯ ಶಕ್ತಿಯನ್ನ ಕಂಡು ಅವನು ಬೆರಗಾದನು. ನಂತರ ನಾರದರಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಹಿಂದಿರುಗಿದನು. ಈ ಕಥೆಯ ತಾತ್ಪರ್ಯವೇನೆಂದರೆ, ಇದರಲ್ಲಿ ನಮಗೆ 4 ವಿಚಾರಗಳು ದೊರಕುತ್ತವೆ. ಒಂದನೆಯದ್ದು ಮಾಯೆಯ ಪ್ರಬಲ ಶಕ್ತಿ. ಇದರಲ್ಲಿ ಜ್ಞಾನ ಮತ್ತು ವಿವೇಕದ ಪ್ರತೀಕವಾದ ಇಂದ್ರನೇ ಮಾಯೆಯ ಪ್ರಭಾವದಿಂದ ತನ್ನ ದೈವಿ ಸ್ವರೂಪವನ್ನ ಮರೆತು ಒಂದು ತುಚ್ಛವಾದ ಹಂದಿಯ ಜೀವನದಲ್ಲಿ ಪರಮ ಸುಖವನ್ನು ಕಂಡುಕೊಂಡ. ಹಾಗೆಯೇ ಪ್ರತಿಯೊಬ್ಬ ಜೀವಿಯು ತನ್ನ ನಿಜವಾದ ಆತ್ಮಸ್ವರೂಪವನ್ನ ಮರೆತು ಈ ನಶ್ವರವಾದ ದೇಹ ಮತ್ತು ಪ್ರಾಪಂಚಿಕ ಸುಖಗಳೇ ಶಾಶ್ವತವೆಂದು ಭ್ರಮಿಸಿದ್ದಾನೆ. ಇನ್ನು ಎರಡನೆಯದ್ದು ದೇಹಾತ್ಮ ಬುದ್ಧಿ. ಅಂದರೆ ಹಂದಿಯಾಗಿದ್ದ ಇಂದ್ರನು ತನ್ನನ್ನು ನಾನು ಹಂದಿ ಎಂದು ಗುರುತಿಸಿಕೊಂಡಿದ್ದ. ಇದನ್ನೇ ದೇಹಾತ್ಮ ಬುದ್ಧಿ, ದೇಹವೇ ನಾನು ಎಂಬ ಭಾವನೆ ಎನ್ನುತ್ತಾರೆ. ಇದೇ ಸಂಸಾರ ಬಂಧನಕ್ಕೆ ಮೂಲ ಕಾರಣ. ಇನ್ನು ಮೂರನೆಯದ್ದು ಗುರುವಿನ ಅವಶ್ಯಕತೆ. ನಾರದರು ಗುರುವಿನ ಪ್ರತೀಕ. ಹೇಗೆ ನಾರದರು ಹಂದಿಯ ದೇಹವನ್ನ ನಾಶ ಮಾಡಿ ಇಂದ್ರನಿಗೆ ಅವನ ನಿಜಸ್ವರೂಪದ ಅರಿವು ಮಾಡಿಸಿದ್ದಾರೋ, ಹಾಗೆಯೇ ಸದ್ಗುರುವು ನಮ್ಮ ಅಜ್ಞಾನವನ್ನ ನಾಶ ಮಾಡಿ ನೀನು ಈ ದೇಹವಲ್ಲ, ನೀನು ಶುದ್ಧ ಚೈತನ್ಯ ಸ್ವರೂಪನಾದ ಆತ್ಮ ಎಂಬ ಜ್ಞಾನವನ್ನ ನೀಡುತ್ತಾರೆ. ಇನ್ನು ನಾಲ್ಕನೆಯದ್ದು ಸುಖದ ಸಾಪೇಕ್ಷತೆ. ಹಂದಿಗೆ ಕೆಸರೇ ಸ್ವರ್ಗ, ಮನುಷ್ಯನಿಗೆ ಅದು ನರಕ. ಹಾಗೆಯೇ ಪ್ರಾಪಂಚಿಕ ಸುಖಗಳು ಅಜ್ಞಾನಿಗೆ ಆನಂದವನ್ನ ನೀಡಬಹುದು, ಆದರೆ ಜ್ಞಾನಿಗೆ ಆತ್ಮಸುಖದ ಮುಂದೆ ಅವು ಅತ್ಯಂತ ತುಚ್ಛವಾಗಿ ಕಾಣುತ್ತವೆ. ಈ ವಿಚಾರವು ಬಹುತೇಕರಿಗೆ ಅರಿವಿರುತ್ತೆ. ಆದರೆ ಈ ಲೌಕಿಕ ಪ್ರಪಂಚ ನಮ್ಮನ್ನ ಅದೆಷ್ಟು ಕುರುಡಾಗಿಸುತ್ತಿದೆ ಎಂದರೆ, ನಾನು ನನ್ನದು, ನನಗೆ ಸೇರಬೇಕು, ನನ್ನನ್ನು ಬಿಟ್ಟು ಹೋಗಬಾರದು ಎಂಬ ಮೋಹದ ಪಾಶದಲ್ಲಿ ಸಿಲುಕಿರುತ್ತೇವೆ. ಆದರೆ ಸಾವು ಅನ್ನೋ ಸಂಗಾತಿ ಯಾವಾಗ ನಮ್ಮ ಜೊತೆಯಾಗುತ್ತಾಳೋ ಆ ಕ್ಷಣ ಒದ್ದಾಡಿ ಒಲ್ಲದ ಮನಸ್ಸಿನಿಂದ ಅತ್ತ ಕಡೆ ಮೋಕ್ಷವೂ ಸಲ್ಲದೆ ಇತ್ತ ಕಡೆ ಬೇರೆ ಜನ್ಮವೂ ದೊರಕದೆ ಅಂತರ್ಪಿಚಾಚಿಗಳಾಗಿ ಅಲೆದಾಡಬೇಕಾಗುತ್ತದೆ. ಪ್ರತಿಯೊಬ್ಬರ ಬದುಕಲ್ಲೂ ಏನಾದರೊಂದು ಕರ್ತವ್ಯವಂತೂ ಇದ್ದೇ ಇರುತ್ತೆ. ನಮ್ಮ ಅಂತರಂಗದ ಧನಿಗೆ ಕಿವಿ ಆಲಿಸಿದರೆ ಆ ಸತ್ಯವಂತೂ ತಿಳಿದೇ ತಿಳಿಯುತ್ತೆ. ಅಲ್ಲಿಯವರೆಗೂ ನಮ್ಮೆಲ್ಲರ ಬದುಕು ಈ ಇಂದ್ರನಂತೆ ಕೊಳಕಾಗಿಯೇ ಇರುತ್ತದೆ. ಏನಾದರೊಂದಾಗೂ ಮೊದಲು ಮಾನವನಾಗೂ ಎಂಬ ಮಾತಿನಂತೆ ನಡೆಯೋ ಪ್ರಯತ್ನ ಮಾಡಿದ್ರೆ ಹರನು ನನ್ನೊಳಗೆ, ಹರಿಯು ನನ್ನೊಳಗೆ, ಕಿಸೆಯೊಳು ತಡಕಾಡೋ ಕಾಂಚನನಂತಾದೀತು ಈ ಬದುಕು. ಹರಿಯನು ಅರಿಯೋ ನೀಂ, ಹರನು ಅಣಿಯಾಗಿಹನು, ತೋಳ್ಬಲವ ಹಿಡಿಯಲು ಎಂಬ ಶಕ್ತಿ ಅರಿವಾಗುತ್ತೆ. ಸಾಧಿಸಬೇಕಷ್ಟೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.